ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಆಫ್ JB ಎಕ್ಸ್ಪರ್ಟ್ಸ್. ಇವತ್ತಿನ ಟೈಮಲ್ಲಿ UK ಮತ್ತು ಇಂಡಿಯಾದ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೈನ್ ಆಗಿದೆ. ಸೊ ಅದರಲ್ಲಿ ಏನು ಬೆನಿಫಿಟ್ ಇದೆ, ಯಾವ ಇಂಡಸ್ಟ್ರಿಗೆ ಬೆನಿಫಿಟ್ಸ್ ಇದೆ, ಯಾರು ಆ ಮಾರ್ಕೆಟ್ಗಳನ್ನ ಪಿಕ್ ಮಾಡ್ಬೋದು, ಅಥವಾ ನಮಗೇನು ಪ್ರಾಫಿಟ್ ಇದೆ, ಏನು ಲಾಸ್ ಇದೆ ನೋಡೋಣ. ಓಕೆ, ಸೊ ಫಸ್ಟ್ ಇಲ್ಲಿ UK ಅವರಿಗೆ ಏನು ಬೆನಿಫಿಟ್ ಇದೆ, ಯಾಕಂದರೆ ನಾರ್ಮಲಿ ಬಯಲಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ಸಲ್ಲಿ ಇಬ್ಬರಿಗೂ ಬೆನಿಫಿಟ್ಸ್ ಇರುತ್ತೆ. ಯಾರು ಒಬ್ಬರಿಗೆ ಬೆನಿಫಿಟ್ ಆಗ್ತಾ ಇದ್ರೆ ನಾರ್ಮಲಿ ಅಗ್ರಿಮೆಂಟ್ ಸೈನ್ ಆಗಲ್ಲ. ಓಕೆ, UK ಅವರು ಇಂಡಿಯಾಗೆ ಎಕ್ಸ್ಪೋರ್ಟ್ ಮಾಡುವಾಗ ಮುಂಚೆ ವಿಸ್ಕಿ, ಜಿನ್ ಇದನ್ನೇನಾದರೂ ಎಕ್ಸ್ಪೋರ್ಟ್ ಮಾಡಿದರೆ 150% ಟ್ಯಾರಿಫ್ ಬೀಳ್ತಾ ಇತ್ತು. ಇವತ್ತು ಅವರಿಗೆ 75% ಟ್ಯಾರಿಫ್ ಬೀಳ್ತಾ ಇದೆ, ಅರ್ಧಕ್ಕರ್ಧ ಕಡಿಮೆ ಮಾಡಿದ್ದಾರೆ. ಅದರ ನೆಕ್ಸ್ಟ್ ಇರೋದೇನು, 40% ಟ್ಯಾರಿಫ್ ಆಗುತ್ತೆ. ಹೋಗೋ ಇನ್ನೊಂದು 10 ವರ್ಷಗಳಲ್ಲಿ ನಾರ್ಮಲಿ ಅದನ್ನು ಕಡಿಮೆ ಮಾಡ್ತಾ 40%ಗೆ ಬರ್ತಾರೆ. ಆಟೋಮೊಬೈಲ್ಸ್ಗೆ ಆದರೆ ಇವತ್ತು ಅವರು 100% ಟ್ಯಾರಿಫ್ ಕಟ್ತಾರೆ. ಅಂದರೆ ₹100 ಗಾಡಿ ಇಲ್ಲಿ ₹200 ಮಾರ್ತಾ ಇದ್ದಾರೆ. ಬಟ್ ಇನ್ಮೇಲೆ ₹100 ಗಾಡಿ ಬರೀ ₹110 ಅವರು ಇಲ್ಲಿ ಇಂಡಿಯನ್ ಮಾರ್ಕೆಟಲ್ಲಿ ಮಾರಬಹುದು. ಸೊ ಅದರ ಅಲ್ಲದೆ ಬೇರೆ ಪ್ರಾಡಕ್ಟ್ಸ್ ಮೇಲೆ ಟ್ಯಾರಿಫ್ಗಳು ಕಡಿಮೆ ಆಗ್ತಾಯಿದೆ. ಅದರಲ್ಲಿ ಯಾವುದು ಕಾಸ್ಮೆಟಿಕ್ಸ್ ಇರ್ಬೋದು, ಮೆಡಿಕಲ್ ಡಿವೈಸಸ್, ಏರೋಸ್ಪೇಸ್ ಕಾಂಪೊನೆಂಟ್ಸ್, ಲೆನ್ಸ್, ಅಲ್ಯೂಮಿನ್, ಎಲೆಕ್ಟ್ರಿಕಲ್ ಮಷೀನ್ಸ್, ಸಾಫ್ಟ್ ಡ್ರಿಂಕ್ಸ್, ಚಾಕ್ಲೇಟ್ ಆ್ಯಂಡ್ ಬಿಸ್ಕೆಟ್ಸ್. ಸೊ ಇವೆಲ್ಲ ಪ್ರಾಡಕ್ಟ್ಗಳ ಮೇಲೆ ಟ್ಯಾರಿಫ್ ಕಡಿಮೆ ಆಗ್ತಾಯಿದೆ. ನೀವು ಒಂದು ವೇಳೆ ಇಂಪೋರ್ಟ್ ಮಾಡಬೇಕಂತ ಏನಾದರೂ ಯೋಚನೆ ಮಾಡ್ತಾ ಇದ್ರೆ ಅಲ್ಲಿ ಇರೋ ಕಂಪ್ನಿಗಳ ಜೊತೆ ಟೈಅಪ್ ಮಾಡಿಕೊಂಡು ಅವ್ರ ಪ್ರಾಡಕ್ಟ್ಸ್ನ ಇಲ್ಲಿ ಇಂಡಿಯಾಗೆ ತರಿಸ್ಕೊಳ್ಬೋದು. ಡ್ಯೂಟಿ ಆಲ್ರೆಡಿ ಕಡಿಮೆ ಆಗಿದೆ. ಓಕೆ, ಸೊ ಪ್ರಾಡಕ್ಟ್ಸ್ ಚೆನ್ನಾಗಿರ್ಬೋದು, ಏನಿದೆ ಏನಿಲ್ಲ ನೋಡಿಕೊಂಡು ಇಂಡಿಯಾದವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಅದಲ್ಲದೆ ಯುನೈಟೆಡ್ ಕಿಂಗ್ಡಮ್ಮಿಗೆ ನಾವೇನು ಕಳಿಸ್ಬೋದು, ನಾವು ಯಾಕೆ ಅಗ್ರಿಮೆಂಟ್ಸಲ್ಲಿ ಸೈನ್ ಮಾಡ್ತಿರೋದು, ನಮಗೆ ಕಂಪ್ಲೀಟ್ಲಿ ಡ್ಯೂಟಿ ಫ್ರೀ ಸಿಗ್ತಾ ಇದೆ ಆಕ್ಸೆಸ್. ಯಾವುದಕ್ಕೆ, ಟೆಕ್ಸ್ಟೈಲ್ಸ್, ಕ್ಲೋದಿಂಗ್ ಮತ್ತು ಫುಟ್ವೇರ್ ಇಂಡಸ್ಟ್ರಿಗೆ. ಅದಲ್ಲದೆ ಬೇರೆ ಎಲ್ಲ ಪ್ರಾಡಕ್ಟ್ಸ್ಗಳ ಮೇಲೂ ಟ್ಯಾಕ್ಸಸ್ಗಳು ಎಲಿಮಿನೇಟ್ ಆಗ್ತದೆ. ಯಾವುದು, ಜೆಮ್ಸ್ ಆ್ಯಂಡ್ ಜ್ಯುವೆಲರೀಸ್, ಪ್ರೊಸೆಸ್ಡ್ ಫುಡ್ಸ್, ಮರೈನ್ ಪ್ರಾಡಕ್ಟ್ಸ್, ಲೆದರ್ ಪ್ರಾಡಕ್ಟ್ಸ್, ಆಟೋ ಸ್ಪೇರ್ಸ್, ಆರ್ಗ್ಯಾನಿಕ್ ಕೆಮಿಕಲ್ಸ್, ಇವು ಯಾವುದೇ ಪ್ರಾಡಕ್ಟ್ಸಲ್ಲಿ ನೀವು ಇದ್ದರೂ ಕೂಡ ನೀವು ಯುನೈಟೆಡ್ ಮಾರ್ಕೆಟು ನಿಮಗೆ ಬೆಸ್ಟ್ ಮಾರ್ಕೆಟ್ ಆಗುತ್ತೆ. ಯಾಕೆಂದರೆ ಒಂದು ಟ್ಯಾಕ್ಸಸ್ ಕಡಿಮೆ ಆಗ್ತದೆ ಕಂಪೇರಿಟಿವ್ಲಿ ಬೇರೆ ಮಾರ್ಕೆಟ್ಗಳಿಗೆ. ಸೊ ಓಪನ್ ಆಗಿ ನೀವು ಆ ಮಾರ್ಕೆಟ್ಗಳಲ್ಲಿ ನೋಡ್ಬೋದು. ಇವಾಗ ಇವೆರಡೂ ನೋಡಿದ್ರೆ ಯಾರಿಗೆ ಹೆಚ್ಚಿಗೆ ಲಾಭ ಆಯಿತು? ಆಬ್ವಿಯಸ್ಲಿ UKಗೆ ಹೆಚ್ಚಿಗೆ ಲಾಭ ಇದೆ. ಯಾಕೆಂದರೆ ಇಂಡಿಯಾಗೆ ಅಷ್ಟು ದೊಡ್ಡ ಟ್ರೇಡ್ ಏನು ಇರ್ತಾ ಇರಲಿಲ್ಲ, ಅವ್ರ ಜೊತೆಗೆ ಇರೋ ಬಿಸ್ನೆಸ್ ನಡೀತಾ ಇತ್ತು, ಏನು ತೊಂದರೆ ಇರಲಿಲ್ಲ. ಬಟ್ ಇದೆಲ್ಲ ಆಗಿರೋದು ಯಾಕೆ ಅಂದರೆ ಆಬ್ವಿಯಸ್ಲಿ ಟ್ರಂಪ್ ಎಫೆಕ್ಟ್, ಬೇರೆ ಏನೂ ರೀಸನ್ ಇಲ್ಲ. ಒಬ್ಬ ಮನುಷ್ಯನಿಗೆ ತಲೆ ಕೆಟ್ಬಿಟ್ರೆ ಇಡೀ ಜಗತ್ತಿನ ಟ್ರೇಡ್ಗಳು ಹಾಳಾಗೋಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಎಷ್ಟು, 1,06,964.05. ಓಕೆ, ಇದಿಷ್ಟು ನಾವು ಇವಾಗ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಿದ್ದು. ಅವ್ರ ಕಡೆಯಿಂದ ನಾವು ಇಂಪೋರ್ಟ್ ಮಾಡ್ತಾ ಇದ್ದಿದ್ದೆಷ್ಟು, ಬರೀ 69,000 ಚಿಲ್ಲರ. ಸೊ ಇಷ್ಟು ಕೋಟಿ ಡಿಫ್ರೆನ್ಸಲ್ಲಿದೆ, ಅಂದರೆ ಒಂದು 40,000 ಕೋಟಿ ಮೇಲೆ. ಸೊ ಇಷ್ಟು ನೀವು ಕಂಪೇರ್ ಮಾಡಿದರೆ ಇವಾಗ ಅವ್ರ ಹತ್ರ ಟ್ರೇಡ್ ಡೆಫಿಸಿಟ್ ಇದೆ ಒಂದು 37,232.83. ಸೊ ಇಷ್ಟು ಅವ್ರ ಹತ್ರ ಟ್ರೇಡ್ ಡೆಫಿಸಿಟ್ ಇತ್ತು. ಸೊ ಅದಕ್ಕೆ ಅವರು ಮ್ಯಾಚ್ ಮಾಡೋಕೆ ಟ್ರೈ ಮಾಡ್ತಾರೆ. ಸೊ ಇವಾಗ ಕಂಪ್ಲೀಟ್ ಯುರೋಪಿಯನ್ ಎಕ್ಸ್ಪೋರ್ಟ್ ನೋಡಿದರೆ ತುಂಬ ಒಳ್ಳೆಯದು, ತುಂಬ ಒಳ್ಳೆಯ ಅಗ್ರಿಮೆಂಟ್ ಆಗ್ತಾ ಇತ್ತು. ಬಟ್ ಯುರೋಪಿಯನ್ ಯೂನಿಯನ್ ಜೊತೆಗೆ ಆಗಿರೋ ಅಗ್ರಿಮೆಂಟು ಇನ್ನೂ ಆಗಿಲ್ಲ. ಬಟ್ UK ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿದೆ. ಸೊ ಕಂಪ್ಯಾರೇಟಿವ್ಲಿ ಓಕೆ ಅನ್ಬೋದು. ಬಟ್ ಯುರೋಪಿಯನ್ ಯೂನಿಯನ್ ಅಗ್ರಿಮೆಂಟ್ನ ನಾನು ವೇಟ್ ಮಾಡ್ತಾ ಇದ್ದೇನೆ, ಇನ್ನೂವರೆಗೂ ಆಗಿಲ್ಲ. ಆದರೆ ತುಂಬ ಒಳ್ಳೆಯದು. ಬಟ್ UK ಒಂಥರ ಹೇಗೆ ಅಂದರೆ ಒಂದು ನೆಗೆಟಿವ್ ಸೆಂಟಿಮೆಂಟ್ ಆಬ್ವಿಯಸ್ಲಿ ಇರುತ್ತೆ. ಕಳ್ಳನ ಮಕ್ಕಳು ನಮ್ಮನ್ನೇ ಲೂಟಿ ಮಾಡ್ಕೊಂಡು ಹೋದವ್ರು ಇವರು. ಸೊ ಇವ್ರ ಹತ್ರ ಮತ್ತೇನು ವ್ಯಾಪಾರ ಮಾಡೋದು, ಇವ್ರ ವ್ಯಾಪಾರದ ಹೆಸರಲ್ಲೇ ಬಂದು ನಮ್ಮನ್ನೆಲ್ಲ ದರೋಡೆ ಮಾಡಿದವರು, ನಮ್ಮ ಜನನ ಕೊಂದವರು, ಇದೆಲ್ಲ ಒಂದು ಸೆಂಟಿಮೆಂಟ್ ಇದೆ ಇವ್ರ ಮೇಲೆ. ಬಟ್ ಆದರೂ ಸ್ಟಿಲ್ ಓಕೆ, ಎಲ್ಲ ಮರ್ತ್ಕೊಂಡು ಏನೋ ಕೆಲಸ ಮಾಡಬೇಕಂದ್ರೆ, ಮುಂದೆ ಹೋಗ್ಬೇಕಂದ್ರೆ ಇದೊಂದು ಆಪ್ಷನ್ ಇದೆ. ಓಕೆ, ಸೊ ಇಲ್ಲಿ ನೀವು ಇಂಡಿಯಾದಿಂದ ಏನು ಎಕ್ಸ್ಪೋರ್ಟ್ ಮಾಡ್ಬೋದು, ಇದೆಲ್ಲವೂ HS ಕೋಡ್ ಇದೆ, ಇದನ್ನು ಚೆಕ್ ಮಾಡ್ಕೊಳ್ಳಿ. ನೀವು ಯಾವುದಾದ್ರೂ ಈ ಇಂಡಸ್ಟ್ರಿಯಲ್ಲಿ ಇದ್ದರೆ ನಿಮಗೆ ಬೆನಿಫಿಟ್ ಇದೆ. ಓಕೆ, ಸೊ ಇದನ್ನು ನೋಡ್ಕೊಳ್ಳಿ. ಇದರಲ್ಲಿ ಟ್ಯಾರಿಫ್ಗಳು ಚೇಂಜ್ ಆಗುತ್ತೆ. ಟ್ಯಾರಿಫ್ ರೇಟ್ ಇನ್ನೂ ಬಂದಿಲ್ಲ, ಬಂದ ತಕ್ಷಣ ನಾನು ಅದ್ರ ಮೇಲೂ ವಿಡಿಯೋ ಮಾಡ್ತೇನೆ, ಯಾವ ಪ್ರಾಡಕ್ಟ್ಗಳನ್ನ ಹೇಗೆ ಎಕ್ಸ್ಪೋರ್ಟ್ ಮಾಡ್ಬೋದು, ಎಸ್ಪೆಷಲಿ ನಮ್ಮ ಕನ್ನಡದವರು ಏನು ಬೆನಿಫಿಟ್ಗಳನ್ನ ತೊಗೊಳ್ಬೋದು ಅದನ್ನು ಕೂಡ ನಾನು ನಿಮಗೆ ಸಪ್ರೇಟಾಗಿ ವೀಡಿಯೋಸ್ ಮಾಡಿ ಹೇಳ್ತೇನೆ. ಬಟ್ ಅಲ್ಲಿವರೆಗೂ ಇದ್ರ ಮೇಲೆ ಏನಾದರೂ ಕೆಲಸ ಮಾಡೋದಾದರೆ ದಯಮಾಡಿ ಯೋಚನೆ ಮಾಡಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಒಂದು ವೇಳೆ ನೀವು ಇಲ್ಲ ಸರ್ ನಾವು ಎಕ್ಸ್ಪೋರ್ಟ್ ಎಲ್ಲರೂ ಮಾಡ್ತಾ ಇದ್ದಾರೆ, ನಾವು ಇಂಪೋರ್ಟ್ ಮಾಡೋಣ. ಓಕೆ, ಇಂಪೋರ್ಟ್ ಮಾಡೋಣ ಅಂದರೆ ಯಾವ್ಯಾವ ಪ್ರಾಡಕ್ಟ್ನ ನಾವು UKದಿಂದ ಇಂಪೋರ್ಟ್ ಮಾಡ್ತಾ ಇದ್ದೇವೆ ಅದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಸೊ ಇವರು ಬರೀ ಕುಡಿಸೋದು ಒಂದು ಕೆಲಸ ಚೆನ್ನಾಗಿ ಮಾಡ್ತಾರೆ. ಸೊ ಅದೊಂದು ಪ್ರಾಡಕ್ಟ್ ಇದೆ, ಅಲ್ಯೂಮಿನಿಯಮ್ಸ್ ಇದೆ, ಸ್ಟೀಲ್ಸ್ ಇದೆ, ಎಲೆಕ್ಟ್ರಿಕಲ್ ಮೆಷಿನರೀಸ್ ಇದೆ, ನ್ಯೂಕ್ಲಿಯರ್ ರಿಯಾಕ್ಟರ್ಸ್, ಅದನ್ನು ನಾವು ಮಾಡೋಕ್ಕಾಗಲ್ಲ, ಗೌರ್ಮೆಂಟ್ ಆಗುತ್ತೆ. ಅದರ ಜೊತೆಗೆ ಸೆಮಿ ಪ್ರೆಷಿಯಸ್ ಸ್ಟೋನ್ ಇರ್ಬೋದು, ಮೆಟಲ್ ಇರ್ಬೋದು, ಎಲ್ಲವೂ ನಾವು ಇಂಪೋರ್ಟ್ ಮಾಡ್ಕೊಳ್ತೇವೆ. ಇಂಪೋರ್ಟ್ ಮಾಡಿಕೊಂಡು ಅದನ್ನೇ ಫಿನಿಷ್ ಮಾಡಿ ಮತ್ತೆ ತಿರ್ಗಾ ಅವ್ರಿಗೆ ಕಳಿಸ್ತೇವೆ. ಸೊ ಅದು ಬಿಟ್ಟು ಕುಡಿಸೋದು ನಾನು ಹೇಳಿದೆ ಆಲ್ರೆಡಿ. ಕಾಪರ್ ಇದೆ, ವುಡ್ ಇದೆ, ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ಇದೆ, ಪ್ಲಾಸ್ಟಿಕ್ಸ್ ಇದೆ. ಆಮೇಲೆ ಇವ್ರ ಹತ್ರ ಫಾರ್ಮಾಸ್ಯೂಟಿಕಲ್ ಮಿಷನರೀಸ್, ಎಸ್ಪೆಷಲಿ ಮೆಡಿಕಲ್ ಡಿವೈಸಸ್
ತುಂಬ ಒಳ್ಳೆ ಕ್ವಾಲಿಟೀಸ್ ಇರುತ್ತೆ. ಟ್ರೈ ಮಾಡಿ, ಚೆಕ್ ಮಾಡಿ. ಅದನ್ನೇನಾದರೂ ಇಂಪೋರ್ಟ್ ಮಾಡೋಕ್ಕಾದರೆ ಅದಕ್ಕೆ ಬೇಕಾಗಿರೋ ಲೈಸೆನ್ಸ್ಗಳು ನಿಮ್ಮ ಹತ್ರ ಇತ್ತು ಅಂದರೆ ಅದನ್ನು ಕೂಡ ನೀವು ಇಂಪೋರ್ಟಲ್ಲಿ ಇಳಿಬೋದು. ಸೊ ನೆಕ್ಸ್ಟ್ ಇದರಿಂದ ಆಗ್ತಿರೋ ಎಫೆಕ್ಟ್ ಏನು? ಇವಾಗ ಇಂಪ್ಲಿಮೆಂಟ್ ಆಗ್ತಿರೋದು ಯು ಕೆಗೆ ಅರೌಂಡ್ 25.5 ಬಿಲಿಯನ್ ಟ್ರಾನ್ಸಾಕ್ಷನ್ ಆಗುತ್ತೆ ಅನ್ನೋದನ್ನು ಅವರು ಪ್ರತಿ ವರ್ಷ ಆಗುತ್ತೆ ಅನ್ನೋದನ್ನು ಅವರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇವತ್ತು ಎಷ್ಟು ಆಗ್ತಾ ಇತ್ತು, ಮುಂದೆ ಎಷ್ಟು ಆಗ್ಬೋದು, ಅದನ್ನು ಅವರು ಲೆಕ್ಕ ಹಾಕ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇಂಡಿಯಾದವ್ರಿಗೆ ಆಗೋ ಬೆನಿಫಿಟ್ ಏನು? ನಮ್ಮ ಜನ ಎಸ್ಪೆಷಲಿ ಈ ಶೆಫ್ಗಳು, ಮ್ಯೂಸಿಷಿಯನ್ಸು, ಯೋಗ ಇನ್ಸ್ಟ್ರಕ್ಟರ್ಸು ಇವರೆಲ್ಲ ಆರಾಮಾಗಿ ಹೋಗ್ಬೋದು. ಸ್ಕಿಲ್ಡ್ ಲೇಬರ್ಸ್ ಅಂತ ಏನು ಹೇಳ್ತೇವೆ ಅವರೆಲ್ಲರೂ ಕೂಡ ಅಲ್ಲಿ ಆರಾಮಾಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಅದರ ಅಲ್ಲದೆ ಎನ್ವೈರ್ಮೆಂಟಲ್ಲು ಮತ್ತು ಡಿಜಿಟಲ್ ಕಮಿಟ್ಮೆಂಟ್ಸ್ ಏನಿದೆ, ಏನು ವಾತಾವರಣಕ್ಕೆ ಹಾಳು ಮಾಡ್ದೇನೆ ಎಲ್ಲ ಡಿಜಿಟಲಿ ಆಗೋದು, ಅದು ಇದು ಎಲ್ಲ ಪ್ರತಿಯೊಂದು ಪ್ರಾಮಿಸ್ಗಳು ಎರಡೂ ಕಂಟ್ರಿಗಳ ನಡುವೆ ಇದೆ. ಸೊ ಇವ್ರ ಹತ್ರ ಎಲ್ಲಿ ಇವರು ಉಳ್ಕೊಳ್ತಾ ಇದ್ದಾರೆ? ಇವಾಗ ಇಂಡಿಯಾ ಜನ ಹೋಗ್ಬಿಟ್ಟು, ಯಾಕೆಂದರೆ ಆಬ್ವಿಯಸ್ಲಿ ನಮ್ಮ ಹತ್ರ ಲೇಬರ್ಸ್ ತುಂಬ ಇದ್ದಾರೆ, ನಮ್ಮ ಪಾಪ್ಯುಲೇಷನ್ ಆ ಥರ ಇದೆ. ಸೊ ಅದರಲ್ಲೂ ಕೂಡ ಕಲ್ತವರು, ಈ ಕೆಲಸ ಮಾಡೋರು ಅಥವಾ ಕೆಲಸ ಮಾಡಬೇಕನ್ನೋರು ಇವರಿಗೆಲ್ಲ ಏನಾಗ್ಬಿಡುತ್ತೆ, ಆಟೋಮೆಟಿಕ್ಲಿ ಇವ್ರು ಹೋಗ್ಬಿಟ್ಟು ಅಲ್ಲಿ ಕೆಲಸ ಮಾಡ್ಕೊಂಡು, ಯಾಕಂದರೆ ವೀಸಾಸ್ ಎಲ್ಲ ಸ್ವಲ್ಪ ಲೂಸ್ ಆಗುತ್ತೆ. ಅಂದರೆ ಅಪ್ಲೈ ಮಾಡೋದಾಯಿತು, ಸಿಗೋದಾಯಿತು, ತುಂಬ ಈಸಿಯಾಗಿ ಸಿಗುತ್ತೆ. ಅವಾಗ ಏನಾಗುತ್ತೆ, ನೀವು ಅಲ್ಲಿ ಏನಾದರೂ ಯು ಕೆಗೆ ಹೋಗ್ಬಿಟ್ಟು ಅಲ್ಲಿ ಕೆಲಸ ತೊಗೊಂಡ್ರೆ ಅಲ್ಲಿ ಲೋಕಲ್ ಜನಕ್ಕೆ ಕೆಲಸದ ಹೊಡೆತ ಬೀಳುತ್ತೆ. ಅದನ್ನು ಅವರು ಯೋಚನೆ ಮಾಡ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಸರ್ವಿಸಸಲ್ಲಿ ಫೈನಾನ್ಸ್ ಮತ್ತು ಲೀಗಲ್ ಸರ್ವಿಸಸ್ನ ಈ ಅಗ್ರಿಮೆಂಟಲ್ಲಿ ಏನೂ ಹಾಕಿಲ್ಲ, ಮುಂದೆ ನೆಗೋಷಿಯೇಟ್ ಮಾಡಿ ಹಾಕ್ಬೋದು ಅನ್ನೋದು ಅಂದ್ಕೊಳ್ತಾನೆ. ಓಕೆ, ಸೊ ಇದು ಯಾವುದೇ ಪ್ರಾಡಕ್ಟ್ಸಲ್ಲಿ ನೀವು ಡೀಲ್ ಮಾಡ್ತಾ ಇದ್ದರೆ, ನಿಮ್ಗೇನಾದರೂ ಎಕ್ಸ್ಪೋರ್ಟ್ ಮಾಡೋದಿದ್ರೆ, ನಿಮಗೇನಾದರೂ ಬಾಯರ್ಸ್ಗಳು ಬೇಕಾಗಿದ್ರು, ಸರ್ ಈ ಮಾರ್ಕೆಟು ಅಗ್ರಿಮೆಂಟ್ ಚೆನ್ನಾಗಿದೆ, ಟ್ಯಾಕ್ಸ್ ಕೂಡ ಕಡಿಮೆ ಆಗಿದೆ, ಸೊ ನೀವೇನಾದರೂ ಬಿಸ್ನೆಸ್ಗಳನ್ನ ಮಾಡಿಸ್ಬೋದಾ ನಮ್ಮ ಕಡೆಯಿಂದ? ಮಾಡಿಸ್ಬೋದು. ಎಕ್ಸ್ಪೋರ್ಟರ್ ಆನ್ ರೆಕಾರ್ಡ್, ಆಫ್ ದಿ ರೆಕಾರ್ಡ್ ಎರಡೂ ಆಪ್ಷನ್ಸ್ ಇದೆ. ನಿಮಗೆ ದುಡ್ಡು ಹಾಕ್ಕೊಂಡು ಮಾಡ್ಬೋದು, ಇಲ್ಲಾಂದರೆ ದುಡ್ಡು ಹಾಕ್ದೇನೋ ನೀವು ಎಕ್ಸ್ಪೋರ್ಟ್ಗಳನ್ನ ನಮಗೆ ಸಪ್ಲೈ ಮಾಡ್ಬೋದು, ನಾವು ಅದನ್ನು ಮುಂದೆ ಎಕ್ಸ್ಪೋರ್ಟ್ ಮಾಡ್ತೇವೆ. ಓಕೆ, ಸೊ ಆಫೀಸ್ ನಂಬರ್ ಇದೆ. ಫ್ರೀಯಾಗಿ ಏನಾದರೂ ಸರ್ವಿಸ್ಗಳು ಬೇಕಾದರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕ್ವಶನ್ ಹಾಕಿ. ಪೇಯ್ಡ್ ಸರ್ವಿಸಸ್ ಬೇಕು, ಕನ್ಸಲ್ಟೇಷನ್ ಬೇಕು, ಮಾತಾಡೋದಿದೆ ನನ್ನ ಜೊತೆ ಡೈರೆಕ್ಟ್ಲಿ, ಅಥವಾ ನಮ್ಮ ಟೀಮಿಂದ ಯಾವುದಾದ್ರು ರಿಪೋರ್ಟ್ಸ್ಗಳು ಬೇಕಾಗಿದ್ದರೆ ದಯಮಾಡಿ ಕಾಲ್ ಮಾಡಿ ಮಾತಾಡಿ. ಫುಲ್ ಸರ್ವಿಸಸ್ ಏನಿದೆ ಅದನ್ನೆಲ್ಲ ತೊಗೊಳ್ಳಿ, ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ಟೇಕ್ ಕೇರ್, ಬಾಯ್.